ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಇವತ್ತು ನಮ್ಮ ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಒಂದು ಬೃಹತ್ ಯೋಜನೆ ಅದು ನಮ್ಮಲ್ಲಿ ಬಡತನ ನಿರ್ಮೂಲನೆಗೆ ಇಂದಿರಾ ಗಾಂಧಿ ಕಾಲದಾಗಿಂದನೂ ಅದು ಬರ್ತಾಯಿತ್ತು. ಮುಖ್ಯವಾಗಿ ಬಡತನ ನಿರ್ಮೂಲನೆಗೆ ಸಾಕಷ್ಟು ಅವರಿಗೆ ನಾವು ಕೆಲಸವನ್ನು ಕೊಡಬೇಕು, ಅವರಿಗೆ ಸರ್ಕಾರದ ಪ್ರತಿಯೊಂದು ವಿಚಾರಗಳಲ್ಲಿ ಅವರಿಗೆ ಸಂಬಳದ ಮುಖಾಂತರ ಕೊಟ್ಟು ಕೆಲಸವನ್ನು ತೆಗೆದುಕೊಂಡು ಅವರಿಗೆ ಹಣಕಾಸಿನ ವ್ಯವಸ್ಥೆ ಮಾಡ್ತಿದ್ದಂಥ ಯೋಜನೆಗಳು ಇವತ್ತು ನಾವು ನರೇಗಾ ಯೋಜನೆ ಅದು ಇವತ್ತು ಡೈಲ್ಯೂಷನ್ ಆಗ್ತಾಯಿತ್ತು. ಅದು ಆಗಬಾರ್ದು. ನಮ್ಮ ಬಡ ಜನತೆಗೆ, ಅದರಲ್ಲಿ ಬಡವರಿಗೆ ಸಾಕಷ್ಟು ಉಪಯೋಗ ಆಕ್ಕಿತ್ತು. ಅವರಿಗೆ ದಿನನಿತ್ಯ ಕೆಲಸದ ಕೂಲಿ ಸಿಗ್ತಾಯಿತ್ತು. ಅದೇ ರೀತಿ ನಮ್ಮ ಅಭಿವೃದ್ಧಿ ಹೊಂದ್ತಾಯಿತ್ತು. ಪಂಚಾಯಿತಿ ಮಟ್ಟದಲ್ಲಿ ಸಾಕಷ್ಟು ಅಭಿವೃದ್ಧಿ ನಾವು ಹಿಂದೆ ನೀವು ನೋಡಿದ್ದೀರಿ. ಹಿಂದೆ ನಾವು ಸಾಕಷ್ಟು ಅಭಿವೃದ್ಧಿ ಮಾಡೇವಿ ನರೇಗಾದಿಂದ. ಏನು ಕೆರೆಗಳ ಅಭಿವೃದ್ಧಿ ಇರ್ಬೋದು, ರಸ್ತೆ ಅಭಿವೃದ್ಧಿ ಇರ್ಬೋದು, ಶಾಲೆಯ ಅಭಿವೃದ್ಧಿ ಇರ್ಬೋದು, ಮತ್ತು ಅಂಗನವಾಡಿ ಕಟ್ಟಡಗಳಿರ್ಬೋದು, ಕಾಂಪೌಂಡ್ಗಳಿರ್ಬೋದು, ಈ ರೀತಿ ಸಾಕಷ್ಟು ಯೋಜನೆಯನ್ನು ನಾವು ಕಾರ್ಯರೂಪಕ್ಕೆ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ವಿ. ಆದರೆ ಇವತ್ತು ನಿಮಗೆ ಮುಖ್ಯವಾಗಿ ಏನು ಸರ್ಕಾರ ಜಾರಿಗೊಳಿಸುತ್ತಿರುವ VBG ರಾಮಾಜಿ ಯೋಜನೆ ದುಷ್ಪರಿಣಾಮ ಸಾಕಷ್ಟಿದಾವೆ. ಅದರಲ್ಲಿ ಮುಖ್ಯವಾಗಿ ಏನು 20 ವರ್ಷದಿಂದ ಭಾಳ ಒಂದು ಒಳ್ಳೆಯ ಮನಮೋಹನ್ ಸಿಂಗ್ ಅವರಿದ್ದಾಗ ಅದನ್ನು ಕಂಪಲ್ಸರಿ ಮಾಡಿದ್ರು. ಮತ್ತು ಇದನ್ನು ಇವತ್ತು ಡೈಲ್ಯೂಷನ್ನಿಗೇನು ಪರ್ಸೆಂಟೇಜ್ ಇತ್ತು ಸಾಕಷ್ಟು ರಿಡ್ಯೂಸ್ ಮಾಡಿದ್ದಾರೆ. ರಿಡ್ಯೂಸ್ ಮಾಡಿ ಅದನ್ನು ಸ್ಕೀಮ್ಗಳನ್ನ 6,000 ಕೋಟಿಯಲ್ಲಿ ಒಂದು ಕೆಲಸವನ್ನು ಮಾಡಬೇಕು. ಅದನ್ನು ಒಂದು ಪಂಚಾಯತಿಗೆ 1 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಇವತ್ತು ಸ್ಯಾಂಕ್ಷನ್ ಮಾಡ್ತಾಯಿದ್ವಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು 5 ಕೋಟಿ 10 ಕೋಟಿ ತನಕ ಪಂಚಾಯತಿ ಲೆವೆಲಲ್ಲಿ ಕೆಲಸವನ್ನು ಮಾಡಿದ್ವಿ. ಆ ಒಂದು ನರೇಗಾ ಯೋಜನೆ ಬಡತನ ನಿವಾರಣೆಗೆ, ಸಂಪೂರ್ಣ ಹಸಿವು ನಿವಾರಣೆ, ಆ ಒಂದು ಗುರಿ ಇಟ್ಕೊಂಡೇ ನಾವು ಮಾಡಿದ್ದಂಥ ಈ ಯೋಜನೆ 100 ದಿನ ಉದ್ಯೋಗ ನೀಡುವುದು, ಗ್ರಾಮೀಣ ಜನರ ಅಗತ್ಯಕ್ಕೆ ತಕ್ಕಂತೆ ಕೆಲಸಗಳ ಬೇಡಿಕೆ ಸಲ್ಲಿಸುವ ಮತ್ತು ಪಡೆಯುವ ಹಕ್ಕು ಹೊಂದಿದ್ದರು. ಗ್ರಾಮೀಣ ಜನರ ವಾಸದ ಸ್ಥಳಗಳಲ್ಲಿ ಉದ್ಯೋಗ ಪಡೆಯಲು ಅವಕಾಶವಿತ್ತು ಮತ್ತು ಸರ್ಕಾರದ ಕೆಲಸ ನೀಡಿದ್ದಲ್ಲಿ ನಿರುದ್ಯೋಗಿ ಭತ್ಯೆ ನೀಡುತ್ತಿದ್ದರು. ಮತ್ತು ತಿದ್ದುಪಡಿಯ ಪಂಚಾಯಿತಿ ಗ್ರಾಮಗಳ ಅಭಿವೃದ್ಧಿಗೆ ಸಾಕಷ್ಟು ಯೋಜನೆಯನ್ನು ನಾವು ಈ ನರೇಗಾ ಮುಖಾಂತರ ಮಾಡ್ತಿದ್ವಿ. ಅದಕ್ಕೆ ನಾವು ಇವತ್ತು ಭಾಳ ಇದ್ರ ಬಗ್ಗೆ ಸಂಪೂರ್ಣವಾಗಿ ಪ್ರತಿಭಟನೆ ಮಾಡ್ತೀವಿ ಮತ್ತು ಇದನ್ನು ನಾವು ರಾಜ್ಯ ಸರ್ಕಾರದ ವತಿಯಿಂದ ನಾವು ಇದನ್ನು ವಿರೋಧಿಸ್ತೀವಿ. ಕಾನೂನಾತ್ಮಕವಾಗಿ ಇದನ್ನು ವಿರೋಧ ಮಾಡಿ ನಮ್ಮ ಜನತೆಗೆ, ನಮ್ಮ ಬಡ ಜನತೆಗೆ ನರೇಗಾದಿಂದ ಆದಂಥ ಒತ್ತನ್ನು ಇನ್ನೂ ಹೆಚ್ಚಿನ ರೀತಿಯಿಂದ ಕೊಡಬೇಕಾದಂಥ ಸರ್ಕಾರ, ಮೋದಿ ಸರ್ಕಾರ ಇವತ್ತು ಅದನ್ನು ತಿಳಿಗೊಳಿಸ್ತಾ ಇದೆ.